ಅಲ್ಲ, ನೀವಿವತ್ತು ಸೋಷಿಯಲ್ ಮೀಡಿಯಾನೇ ಎಕ್ಸಾಂಪಲ್ ಆಗಿ ತಗೊಳ್ಳಿ. ರಮ್ಯಾ ಒಂದು ಬೆಸ್ಟ್ ಎಕ್ಸಾಂಪಲ್. ಇತ್ತೀಚಿನ ದಿನಗಳಲ್ಲಿ ಇಲ್ಲಿವರೆಗೆ ಯಾರೂ ಹಂಗಿದ್ದೊಂದು ಧೈರ್ಯ ಮಾಡಿ ಹೋಗಿ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಚಾರಿತ್ರ್ಯ ವಧೆ ಅನ್ನೋದು ಬರೀ ಸೆಲೆಬ್ರಿಟೀಸ್ ಆದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಪೊಲೀಸ್ ಸ್ಟೇಷನ್ನಿಂದನೂ ಅಷ್ಟೇ ರೆಸ್ಪಾನ್ಸ್ ಸಿಗುತ್ತೆ. ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಒಂದು ಹುಡುಗಿಯ ಪ್ರೊಫೈಲ್ ಓಪನ್ ಮಾಡಿ, ತನಗೆ ಇಷ್ಟ ಇಲ್ಲದ್ದು ಆ ಹುಡುಗ ಎರಡೂ ಒಂದೇ. ಆದರೆ ಈ ಚಾರಿತ್ರ್ಯ ವಧೆ, ಕ್ಯಾರೆಕ್ಟರ್ಲೆಸ್ ಅಥವಾ ಕೆಟ್ಟ ಕಮೆಂಟ್ಸು, ರೇಪ್ ಮಾಡ್ತೀವಿ, ಅದು ಇದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಇವತ್ತು ಅದೇ ಇದೆ. ನಿಮ್ಗೆ ಇದೊಂದು ಹೇಳ್ತೀನಿ. ಯಾರೋ ಒಂದು ವಿಡಿಯೋ ಹಾಕ್ತಾರೆ ನನ್ನ ಮೇಲೆ, ನನ್ನೇನೆ ತಗೊಳಮ್ಮ. ಹಾಕಿದ್ಮೇಲೆ ಅಲ್ಲಿ ಒಂದು ಹುಡುಗಿ ಅವರು ಪ್ರವೋಕಿಂಗ್ ಥರ, ನಾನೇನೋ ಇದು ಮಾಡಲಿಲ್ಲ, ಅದು ಮಾಡಲಿಲ್ಲ ನನ್ನ ಬಗ್ಗೆ. ಅದು ಹೆಂಗಿರುತ್ತೆ ಅಂದರೆ, ಕೆಳಗಡೆ ಕಮೆಂಟ್ಸು ಎಷ್ಟು ಕೆಟ್ಟದಾಗ ಹಾಕ್ತಾ ಇರ್ತಾರೆ. ಒಬ್ಬರು ಹಾಕ್ತಾರೆ ಏನಂತ, ಇವಳನ್ನು ರೇಪ್ ಮಾಡಬೇಕು ಅಂತ ಹಾಕ್ತಾರೆ, ಆಯಿತಾ. ಅದ ನಂತರ ನಾನು ಪೊಲೀಸ್ ಕಮಿಷ್ನರ್ಗೆ ಲೆಟರ್ ಬರೆದು ಹೇಳ್ತೀನಿ. ಅವ್ರನ್ನ ಹುಡುಕ್ಬಿಟ್ಟು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ್ಮೇಲೆ ಕರ್ಕೊಂಬಂದರೆ ನಿಮ್ಗೆ ಶಾಕಿಂಗ್ ಆಗುತ್ತೆ. ಬೇರೆ ಯಾವುದೋ ಒಂದು ಹೆಸರಲ್ಲಿ, ಅಂದರೆ ಆ ಥರ ಕಮೆಂಟ್ಸ್ ಹಾಕೋರು ಅವರು ಒರಿಜಿನಲ್ ಇದರಲ್ಲಿ ಭಾಳ ಕಡಿಮೆ ಇರುತ್ತೆ. ಬೇರೆ ಹೆಸರಲ್ಲಿ ಆ ಥರ ಹಾಕಿರ್ತಾರೆ. ಹಾಕ್ದವ್ರು ಯಾರು ಗೊತ್ತಾ? ಹೆಣ್ಣು ಮಗಳು. ಓಹ್, ನೀವು ಬರೀ ಗಂಡಸು ಮಕ್ಕಳು ಅಂತ ಹೇಳಬೇಡಿ. ಅಂದರೆ ಮೇಲ್ ಹೆಸರಲ್ಲಿ, ಗಂಡು ಮಕ್ಕಳ ಹೆಸರಲ್ಲಿ ಆ ಹೆಸರು ನೋಡಿದ್ರೆ ಮೇಲ್ ಅಂತ ನಿಮ್ಗೆ ಅನ್ಸತ್ತೆ. ಓಕೆ, ಅದು ಬಂದಿದ್ದು ಯಾರು? ಹೆಣ್ಮಗಳು. ಇಂಜಿನಿಯರಿಂಗ್ ಓದ್ತಾ ಇದ್ಲು, ಜೈಲ್ಗೆ ಹೋಗ್ತಾ ಇದ್ಲು ಅವಳು. ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಿದ್ರು. ನನ್ನ ಲೈಫಲ್ಲಿ ಈ ಥರ ಎಲ್ಲ ಒಂದು ಕಡೆ ಈ ಥರ ಎಲ್ಲ ಆಗಿತ್ತು. ಆ್ಯಂಡ್ ಈ ಅತ್ಯಾಚಾರ ಪ್ರಕರಣಗಳು ಅಥವಾ ಇಂತಹ ಕ್ರೈಮ್ಗಳು ಇತ್ತೀಚಿನ ದಿನದಲ್ಲಿ ಹೆಚ್ಚಾಗ್ತಾ ಇರೋದು ಪಾರ್ನ್ ಅಡಿಕ್ಷನಿಂದ. 100%. ನಾನು ಹೇಳದ್ನಲ್ಲ, ಈಗ ಹೆಣ್ಮಕ್ಳಲ್ಲೂ ಅದು ಜಾಸ್ತಿ ಆಗ್ತಿದೆ ಅಂತ ಕೇಳ್ಪಟ್ಟಿದ್ದೀವಿ. ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡೋದು ಗೊತ್ತಿಲ್ಲ, ಬಟ್ ಇರ್ಬೋದು. ಯಾಕೆ ಅಂದರೆ ನೋಡಪ್ಪ, ಮೊಬೈಲ್ ನಿನ್ನ ಕೈಯಲ್ಲಿ ಅವಾಗ ಹೆಂಗೆ, ಅವಾಗ ನಾವು ಕೇಳ್ತಿದ್ವಿ, ಸಿಡಿಗಳು ತಗೊಂಬಂದು ಹಾಕೊಂಡು ನೋಡೋರು ಹುಡುಗರು, ಎಲ್ಲೆಲ್ಲೋ ಹೋಗಿ ಫ್ರೆಂಡ್ಸ್ಗಳು ಎಲ್ಲ ಆ ಥರ ಎಲ್ಲ ಅಂತ ಹೇಳೋರು. ಅವಾಗ ನಾವು ಮಕ್ಕಳಿದ್ದಾಗ ನಾವು ಹೇಳೋರು, ನಾವು ಕೇಳೋವಿ ಅಷ್ಟೇ, ನಮ್ಗೆ ಗೊತ್ತಿರಲಿಲ್ಲ. ಇವಾಗ ಅದೆಲ್ಲ ಏನೂ ಬೇಕೇ ಆಗಿಲ್ಲ, ನಿಮ್ಮ ಕೈಯಲ್ಲೇ ಇದೆಯಲ್ಲ, ಯಾರು ಬೇಕಾದ್ರೂ ನೋಡ್ಬೋದು, ಎಲ್ಲಿ ಬೇಕಾದ್ರೂ ನೋಡ್ಬೋದು. ಅದನ್ನು ಹೇಳದ್ನಲ್ಲ, ನಿಮ್ಮ ಮೇನ್ 3 ನಿಮ್ಮ ಕೈಯಲ್ಲಿರೋ ಮೊಬೈಲು ಏನು ಬೇಕಾದ್ರೂ ನೋಡ್ಬೋದು. ನಿಮ್ಮನ್ನು ಅದನ್ನು ಇನ್ಸ್ಟಿಗೇಟ್ ಮಾಡುತ್ತೆ ಕಮಾನ್ ಅಂತ. ಮತ್ತು ಡ್ರಗ್ಸು, ಆಲ್ಕೋಹಾಲ್, ಇವು 3ರಿಂದನೇ ಇಷ್ಟೆಲ್ಲನೂ ಜಾಸ್ತಿ ಆಗ್ತದೆ. ನಾಗಲಕ್ಷ್ಮಿ ಅವರೇ, ಇನ್ನೊಂದು ಸೂಕ್ಷ್ಮ ವಿಷಯದ ಜೊತೆ ನಾನು ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ. ಡ್ರಗ್ಸ್ ಅನ್ನೋದು ಇತ್ತೀಚಿನ ದಿನದಲ್ಲಿ ನಾವು ಕೂಡ ಬಹಳಷ್ಟು ಸಲ ಅದ್ರ ಬಗ್ಗೆ ಸ್ಟಿಂಗ್ ಆಪರೇಷನ್ಸ್ ಮಾಡಿ ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನ ಪಡ್ತಿರ್ತೀವಿ. ಕೆಲವೊಂದು ದೊಡ್ಡ ದೊಡ್ಡ ಸ್ಕೂಲ್ಗಳ ಒಂದೊಂದಷ್ಟು ದೂರದಲ್ಲಿ ಒಂದು ಪೆಟ್ಟಿಗೆ ಅಂಗಡಿ ಹಾಕ್ಕೊಂಡಿರ್ತಾರೆ, ಅಲ್ಲಿ ಸಣ್ಣ ಸಣ್ಣದಾಗಿ ಮಾರ್ತಿರ್ತಾರೆ. ಮತ್ತೊಂದು ಕಡೆ ಇನ್ನೊಂದಷ್ಟು ಅದನ್ನು ತಯಾರು ಮಾಡೋದಕ್ಕೆ ಒಂದಷ್ಟು ಜಾಗಗಳಿರುತ್ತವೆ. ಪ್ರತಿ ಬಾರಿ ನಾವು ಸುದ್ದಿ ಮಾಡ್ತೀವಿ, ಪ್ರತಿ ಬಾರಿ ಅಡ್ಡೆ ಮೇಲೆ ಅಟ್ಯಾಕ್ ಆಗುತ್ತೆ, ಅಂದರೆ ಪೊಲೀಸರು ಹೋಗಿ ದಾಳಿ ಮಾಡ್ತಾರೆ. ವಾಪಸ್ ಸ್ವಲ್ಪ ದಿನ ಆದಮೇಲೆ ವಾಪಸ್ ಅದೇ ಕೆಲಸಗಳು ಮುಂದುವರಿತಾ ಇರುತ್ತೆ. ಇನ್ನೊಂದಷ್ಟು ಕಠಿಣ ಕ್ರಮಗಳಾಗಬೇಕು, ಭಯ ಬರಬೇಕು. ಕಾನೂನಲ್ಲಿ ಕಠಿಣವಾಗೇ ಇದೆಯಪ್ಪ. ನಮ್ಮ ಕಾನೂನುಗಳನ್ನ ನೀನು ಓದಬೇಕು, ಕಠಿಣವಾಗೇ ಇದೆ. ಬಟ್ ಎಲ್ಲದಕ್ಕೂ ಒಂದು ತೋಡ್ತಾ ಬಂದಿರ್ತಾರೆ, ಒಂದು ಲೂಪ್ ಹೋಲು ನಾನು ಹೇಳದ್ನಲ್ಲ. ನೀನು ಇವಾಗ ನೋಡು, ಊರು ಒಳಗಡೆ ಬಾರ್ ಅಂದರೆ ಈ ಲಾಡ್ಜಿಂಗ್ ಆ್ಯಂಡ್ ಬಾರ್ ಅಂತ, ಅಂದರೆ ನೀನು ಹೋಗಿ ಲಾಡ್ಜ್ ಥರ ಮಲ್ಕೋಬೋದು, ಅಲ್ಲಿ ನಿನಗೆ ಬಾರ್ ಥರ. ನೀನು ಮನೆ ಪಕ್ಕ ಎಲ್ಲ ಮನೆಗಳಿರ್ತವೆ, ಅಲ್ಲಿ ಎದುರುಗಡೆ ಓಪನ್ ಮಾಡ್ತಾರೆ. ನೀನು ಈ ಥರ ವ್ಯವಸ್ಥೆ ತಗೊಂಬಂದ್ರೆ ನೀನು ಏನು ಹಾಗಾದರೆ? ನಾನು ಹೇಳ್ತೀನಲ್ಲ, ಕಾನೂನೇ ಬದಲಾವಣೆ ಆಗಬೇಕು. ಯಾವಾಗ ನಾವು ಮಕ್ಕಳಿದ್ದಾಗ ಹೆಂಗೆ ಊರಿಂದ ಆಚೆಗೆ ಇರ್ತಿತ್ತು ಹಂಗಿರಬೇಕು. ಕುಡಿಬಾರ್ದು ಅಂತ ಹೇಳೋದಿಲ್ಲ, ಇವತ್ತೆಲ್ಲ ಕುಡ್ತಾ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಏನು ಊರೊಳಗೆ ತಗೊಂಬತ್ತೀರಾ ನೀವು? ಗಲ್ಲಿಗಳಲ್ಲಿ ನೀವು ಇವತ್ತು ಏನು ಕೇಳಿದ್ರೆ, ಮೇಡಮ್ ನೋಡಿ 100 ಮೀಟ್ರ್ ಅಷ್ಟೇ, ನೋಡಿ 100 ಮೀಟ್ರಲ್ಲಿ ಸ್ಕೂಲ್ ಇಲ್ಲ, 100 ಮೀಟ್ರಲ್ಲಿ ಅದಿಲ್ಲ ಇದಿಲ್ಲ, ಪಾರ್ಕಿಂಗ್ ಎಲ್ಲಪ್ಪ, ಪಾರ್ಕಿಂಗ್ ಅಲ್ಲೆಲ್ಲೋ ತೋರಿಸಿರ್ತಾನೆ. ಸೊ ಪೇಪರ್ ಮೇಲೆ ಎಲ್ಲ ಕರೆಕ್ಟು. ನೀನು ಅಲ್ಲಿ ಹೋಗಿ ನೀವು ಇನ್ಸ್ಪೆಕ್ಷನ್ ಮಾಡಿದ್ರೆ, ಇಂಥವೆಲ್ಲ ಎಷ್ಟು ಹೋರಾಟ ಮಾಡಿ ಬೇಜಾರು, ಸೋತ್ಬಿಟ್ಟಿದ್ದೀನಿ. ಬಟ್ ಇನ್ನೊಂದಷ್ಟು ಕಠಿಣ ವ್ಯವಸ್ಥೆ ಆಗಬೇಕು. ಅಂದರೆ ಊರುಗಳಲ್ಲಿ ಏನೇನು ತಂದಿದ್ದಾವಲ್ಲ ಅದೆಲ್ಲ ಚೇಂಜ್ ಮಾಡಬೇಕು. ಆಮೇಲೆ ಎಲ್ಲರಿಗೂ ಹೇಳೋದಂದರೆ, ತಂದೆ ತಾಯಿ ಮಕ್ಕಳ ಹತ್ರ ಭಾಳ ಫ್ರೆಂಡ್ಲಿಯಾಗಿ ಈಗ ನೀವು ಗದರಿಸೋದು, ಇನ್ಸಲ್ಟ್ ಮಾಡೋದು, ಅವ್ರು ಮೊದಲು ಹೇಳೋದೇ ಫ್ರೆಂಡ್ಸ್ ಹತ್ರ. ನೀವು ನಂಬ್ತೀರಾ?
ಅವ್ರ ತಾಯಿ ತಂದೆ ಹತ್ರ ಹೇಳಿ ನಮ್ಮಮ್ಮ ಬೈದು ಬಿಡ್ತಾರೆ, ನಮ್ಮಪ್ಪ ಹೊಡೆದು ಬಿಡ್ತಾರೆ, ಈ ಥರ ಇದ್ದರೆ ಮಕ್ಕಳು ಹೇಳೋದೇ ಇಲ್ಲ. ಈ ಒಂದು ವ್ಯವಸ್ಥೆ ನಾವು ಇವತ್ತು ಬದಲಾವಣೆ ಮಾಡ್ಕೋಬೇಕು. ಬಂದು ಆರಾಮಾಗಿ ನಿಮ್ಮ ಹತ್ರ ಹೇಳ್ಬೇಕು. ಆ ಥರ ಮತ್ತು ಏನಾದ್ರು ಆದಾಗ ಭಯ ಇಲ್ಲದೇ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಇಲ್ಲ ಅಂತಂದರೆ ಯಾರು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಯಾರು ನಿಮ್ಗೆ ಶೋಷಣೆ ಮಾಡ್ತಾರೆ, ಯಾರು ನಿಮ್ಗೆ ಅಪರಾಧ ಮಾಡಿದ್ದಾರೆ ಅವ್ರು ಇನ್ನೂ ಮಾಡ್ತಾ ಹೋಗ್ತಾರೆ. ಈಗ ಮನೇಲಿ ಹೊಡಿತಾನೆ ಬಡಿತಾನೆ ಒಡ್ಸ್ಕೊಳ್ತಾನೆ ಇದ್ರೆ ಹೊಡಿತಾನೆ ಇರ್ತಾನೆ. ಒಂದು ಸಲ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೆಕ್ಸ್ಟ್ ಟೈಮ್ ಪೊಲೀಸ್ ಹತ್ರ ಕರ್ಕೊಂಡು ಹೋಗ್ತಾಳೆ, ಒಂದು ಭಯ ಅನ್ನೋದು ಇರುತ್ತೆ. ವ್ಯವಸ್ಥೆ ಬಗ್ಗೆ ನೀವು ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಎಲ್ಲರಿಗೂ ಕೊಡುವಂಥ ಸಲಹೆ ಇದು. ನೀವು ಶೋಷಿತರಾಗ್ತಾ ಇದ್ರೆ, ನಿಮ್ಮನ್ನು ಯಾರೋ ಹಿಂಬಾಲಿಸ್ತಾ ಇದ್ರೆ, ನಿಮ್ಮನ್ನು ಯಾರೋ ಚುಡಾಯಿಸ್ತಾ ಇದ್ರೆ, ನಿಮ್ಮನ್ನು ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೆ, ನಿಮ್ಗೆ ಯಾರೋ ದೌರ್ಜನ್ಯ ಮಾಡಿದಾರೆ ಆಲ್ರೆಡಿ, ಸುಮ್ಮನೆ ಕೂತ್ಕೋಬೇಡಿ. ರೈಟ್. ನೀವು ಧ್ವನಿ ಎತ್ತಬೇಕು, ಬರಬೇಕು, ಕಂಪ್ಲೇಂಟ್ ಮಾಡಬೇಕು. ಖಂಡಿತವಾಗ್ಲೂ ನಿಮಗೆ ಸಹಾಯ ಸಿಗತ್ತೆ. ಸಹಾಯ ಸಿಗದಿದ್ದಲ್ಲಿ ಮಹಿಳಾ ಆಯೋಗ ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ಳುತ್ತೆ, ಕಾನೂನಾತ್ಮಕವಾಗಿ ನಿಮ್ಮ ಜೊತೆಯಲ್ಲಿ ನಿಮಗೆ ಸಹಾಯ ಮಾಡುತ್ತೆ. ಪರ್ಸೆಪ್ಷನ್ ಅಂತ ಅದೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅವಳು ಬದುಕನ್ನು ಹೆದರ್ಸಕ್ಕೆ ಮುಂಚೆನೇ ಎಷ್ಟು ಭಯ ಬೀಳ್ತಾ ಇದ್ಲು ಅಂತ. ನಾನು ಓಪನ್ ಆಗಿ ಮಾತಾಡ್ತೀನಿ, ಯಾಕೆಂದರೆ ಇದು ಇವತ್ತಿನ ಹೆಣ್ಣು ಮಕ್ಕಳ ಕನ್ಸರ್ನ್ ತುಂಬ ಇದೆ ಈ ಥರ. ಸೊ ಅವಾಗಂದರೆ ಅದಾದಮೇಲೆ ಏನಾರು ಅಂತಾರ, ಒಂದು ಹೆಣ್ಣು ಮಗಳಿಗೆ ಈಸಿಯಾಗಿ ಒಂದೇ ಮಾಡೋದವರು ಅವರ ಚಾರಿತ್ರ್ಯ ವಧೆ. ಯಾಕೆ ಅಂತ ಅಂದ್ರೆ ಅದು ಕೇವಲ ಗಂಡನ ಮನೆ ಒಂದೇ ವಿಷಯಕ್ಕೆ ನಿಲ್ಲೋದಿಲ್ಲ. ಕೆಲಸ ಮಾಡೋ ಜಾಗದಲ್ಲಿ, ಓಡಾಡೋ ಜಾಗದಲ್ಲಿ ಹೆಣ್ಣು ಮಕ್ಕಳು ಅವು ಗಂಡು ಮಕ್ಕಳಿಗೆ ತಗ್ಗಿ ಬಗ್ಗಿ ಇರಬೇಕು. ಒಂದು ಚೂರು ಡಾಮಿನೇಟಿಂಗ್ ಇದ್ದರೆ, ಒಂದು ಚೂರು ಲೀಡರ್ಶಿಪ್ ಕ್ವಾಲಿಟಿಯನ್ನು ತೋರಿಸಿದ್ರು, ಅಥವಾ ಅವರು ಬೇಕಾದ ರೀತಿಯಲ್ಲಿ ನಡೆದುಕೊಳ್ಳಿಲ್ಲ ಮನೆಯಲ್ಲೋ ಹೊರಗಡೆನೋ ಅಂದರೆ ಈ ಚಾರಿತ್ರ್ಯವಧೆ ಯಾಕಾಗತ್ತೆ? ಏಕದಮ್ ಕ್ಯಾರೆಕ್ಟರ್ಲೆಸ್ಸು, ನೀವು ಹೇಳಿದ ಹಾಗೆ ವೇಶ್ಯೆ ಅಂತಾನೋ ಮತ್ತೊಂದು ಮಗದು ಅಲ್ಲ. ನೀವು ಯಾಕಿನ್ನೂ ಹೊರಗೆ ಬಂದಿಲ್ಲ ನಾವು ಅದರಿಂದ? ನಾವಲ್ಲಪ್ಪ, ಗಂಡಸರ ಎಲ್ಲ ಗಂಡಸರಲ್ಲ, ಕೆಲವು ಗಂಡಸರ ಮನಸ್ಥಿತಿ ಆಗಿದೆ ಯೋಚನೆ ಮಾಡುವಂಥದ್ದು. ಆಮೇಲೆ ಹೆಣ್ಣು ಮಕ್ಕಳು ಸಹ ಅದಕ್ಕೆ ಹೆದರ್ಕೊಂಡಷ್ಟು, ಅದಕ್ಕೆ ನಾವು ವ್ಯಾಲ್ಯೂ ಕೊಡೋ ಅಷ್ಟು ನಾವು ಕೊಡ್ತಾ ಹೋದರೆ ಅದು ಹೇಳ್ತಾ ಹೋಗ್ತಾರೆ. ಈಗ ನಾನು ರಾಜಕಾರಣದಲ್ಲಿ ನೋಡಿದ್ದೀನಿ, ಇಂಥವೆಲ್ಲ ಎಷ್ಟು ಜನಕ್ಕೆ ಅಂದಿದ್ದಾರೆ. ಇವತ್ತು ಅಂಥವ್ರೆಲ್ಲರೂ ಮಿನಿಸ್ಟ್ರ್ ಆಗಿರೋದು ನೋಡಿದ್ದೀನಿ, CM ಆಗಿರೋದು ನೋಡಿದ್ದೀನಿ, ಈ ಪ್ರೈಮ್ ಮಿನಿಸ್ಟರ್ ಆಗಿರೋದು ನೋಡಿದ್ದೀನಿ. ಯಾರನ್ನು ಬಿಟ್ಟಿದ್ದಾರಪ್ಪ ಚಾರಿತ್ರ್ಯವಧೆ ಬಿಟ್ಟು? ನಾನು ಅದೇ ಹೆಣ್ಮಗಳಿಗೆ ಹೇಳಿದೆ, ನೀನು ಮುಂದೆ ಬರಬೇಕೇನವ, ನೀನೇನಾದರೂ ಸಾಧಿಸ್ಬೇಕೇನವ, ಇವೆಲ್ಲ ತಲೆ ಕೆಡ್ಸ್ಕೊಬೇಡ. ಅಟ್ಮೋಸ್ಟ್ ಅವ ಅನ್ನೋದು ಅದು ಒಂದೇ ತಾನೇ, ಅದ್ರ ಮೇಲೆ ಏನಾರು ಅಂತಾನಾ? ಅದ್ರ ಮೇಲೆ ಅನ್ನಕ್ಕೆ ಏನೂ ಇಲ್ಲ. ಇದರಿಂದ ನೀನು ಯಾವಾಗ ಆಚೆ ಬರ್ತೀಯ ನೋಡು, ಅವತ್ತಿಗೆ ಅವನು ನಿಲ್ಲಿಸ್ತಾನೆ ಹೇಳೋಕ್ಕೆ. ನೀನು ಬೆಳೀತಾ ಹೋದರೆ ಅಂದವನು ಬಂದು ನಿನ್ನ ಮುಂದೆ ಸಲಾಮ್ ಹೊಡಿತಾನೆ, ಗೌರವಿಸ್ತಾನೆ. ಇರಬೇಕು. ಹಾಗಂದ್ರೆ ಎಷ್ಟು ದಿನ ಹಿಂಗೆ ಇರ್ತೀರಾ?